ಸೌಂಡ್ ಕೊಡು. ಯಾವತ್ತಿಗೂ ಕೊಡ್ತಾರೆ. ಕೈ ಕೇಳಿದವರಿಗೆ ಹೊರಗುತ್ತಿಗೆ ಅಂತ ಎದುರಿಸ್ತಾರೆ. ಹೊರಗುತ್ತಿಗೆ ಅಂತ ಅಂದ್ರೆ ಒಂದು ಟೆಂಡರ್ ತಗೊಂಡಿರ್ಬೇಕು, ಏಜೆನ್ಸಿ ಇರ್ಬೇಕು. ಏಜೆನ್ಸಿ ಯಾರು ಅಂತ ಗೊತ್ತಿಲ್ಲ. ಮತ್ತೆ ಒಂದು ಎಸಿ ಇಲ್ಲ, ಇಎಸ್ಐ ಇಲ್ಲ, ಪಿಎಫ್ ಇಲ್ಲ. ಟೋಟಲಿ ಇವರಿಗೆ ನೌಕರರಿಗೆ ಹೊರಗುತ್ತಿಗೆ ಯಾವಾಗಿಂದ ಬಂದೈತೆ ಅಂತಾನೆ ಗೊತ್ತಿಲ್ಲ. ಇವರು ಕೆಲಸ ಮಾಡ್ತಿರೋದು. ಇನ್ನು ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದ ಅರಣ್ಯ ಇಲಾಖೆಯ ದಿನಗೂಲಿ ನೌಕರರು ಮಾತನಾಡಿ, ನಾವು ಸುಮಾರು 15ರಿಂದ 20 ವರ್ಷ ಇಲಾಖೆಯಲ್ಲಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದ್ದೇವೆ. ಆದರೆ ನಮ್ಮ ಮೇಲಾಧಿಕಾರಿಗಳು ಏಕಾಏಕಿ ಕೆಲಸದಿಂದ ತೆಗೆಯುವ ಮೂಲಕ ನಮ್ಮ ಹೊಟ್ಟೆಯ ಮೇಲೆ ಹೊಡೆದು ಕೆಲಸ ಮಾಡುತ್ತಿದ್ದಾರೆ. ಅಧಿಕಾರಿಗಳ ಅಮಾನವೀಯ ಕೃತ್ಯದಿಂದ ನಮ್ಮ ಇಡೀ ಕುಟುಂಬ ಉಪವಾಸ ಬೀಳುವಂತಾಯಿತು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದರು. ನೌಕರನಾಗಿ 16 ವರ್ಷದ ಕೆಲಸ ಮಾಡ್ತಾ ಇದ್ದೀನಿ. ಯಾವುದೇ ರೀತಿ ನಾವು ಸಂಬಳ ಕೇಳ್ಕೋದ್ರೆ ಕೆಲಸದಿಂದ ತೆಗೆಯೋದು ಮತ್ತು ಸಂಬಳದಲ್ಲಿ ತಾರತಮ್ಯ ಮಾಡಿದ್ರೆ ಒಬ್ಬರಿಗೆ 8,500 ಕೊಡೋದು, ಒಬ್ಬರಿಗೆ 6,500 ಕೊಡೋದು, ಇನ್ನೂರಿಗೆ ಇವರು ಸೀನಿಯರ್ ಅಂತೇಳಿ 11,000 ಕೊಡೋದು, ಇದು ನಮಗೆ ಭಾರಿ ಅನ್ಯಾಯ ಆಗ್ತದೆ ಸರ್. ಹೀಗೆ ಕಳಿಸಿ ನಮಗೆ ನ್ಯಾಯ ತರಿಸ್ಕೊಳ್ಳಲ್ಲ. ದಾಖಲಾತಿ ಇಲ್ಲ, ವಾರದ ರಜೆ ಇಲ್ಲ. ನಾವು ಯಾವುದು ಏನು ಕೇಳಕ್ಕೆ ಹೋದ್ರೂ ಅವ್ನ ಕೆಲಸದ ತೆಗೆದಿಲ್ಲ. ಇಎಸ್ಐ ಇಲ್ಲ. ಯಾವುದೇ ನಾವು ಏನೇ ಕೇಳಕ್ಕೆ ಹೋದ್ರೂ ನಿಮ್ದೇನು ಅಂತ ಹೇಳ್ಬಿಟ್ಟು ನಿಮ್ಮ ಕೆಲಸಕ್ಕೆ ಬರಬಾರ್ದು. ಈಗ ನಾವು ಅನಿರ್ದಿಷ್ಟ ಮುಷ್ಕರಗಳಿಂದ ಯಾರು ಬಂದವೆ ಅವ್ರನ್ನ ಏಕಾಏಕಿ ತೆಗೆದು ಅಂತೇಳಿ RFO ಸಾಹೇಬರು ಇಡೀ ಕಾರ್ಯಗಳನ್ನ ಏಕೆ ಹೇಳಿ ಅವ್ರು ತಿರುಗುರಿ ನಾಳಿಂದಾನೆ ಅಂತೇಳಿ ಕೆಲಸಗಳನ್ನ ತಿರುಗುರಿ ಅಂತ ಹೇಳಿದ್ರೆ ಈ ನ್ಯಾಯ ನಮಗೆ ಸಿಕ್ಕವರೆಗೂ ಸರ್ ನಮ್ಮ ಹೋರಾಟಗಳನ್ನ ದಾಖಲಾತಿ ಸಿಕ್ಕಬೇಕು. ನಮಗೆ ಸೇವಾ ಭದ್ರತೆ ಇಲ್ಲ. ನಮ್ಗೆ ಎಲ್ಲಿ ಯಾವ ಆಫೀಸ್ಗೆ ಹೋದ್ರೆ ಇಂಥ ಇಷ್ಟಿಷ್ಟು ವರ್ಷ ಕೆಲಸ ಮಾಡಿ ದುಡಿಸ್ಕೊಂಡು ಅಲ್ಲಿ ರಿಟೈರ್ಡ್ ಆಗೋ ಟೈಮಿಗೆ ಬಂದು ಇನ್ನು ಏನು ಇಲ್ಲ, ಏನು ಮತ್ತೆ 8,000 ರೂಪಾಯಿಗೆ 9,000 ರೂಪಾಯಿಗೆ ಅಂತ ಎಲ್ಲರೂ ಅಂತಾರೆ ಸರ್. ಅದನ್ನು ನಮಗೆ ನ್ಯಾಯ ದೊರಕಿಸಿಕೊಡೋವರೆಗೂ ನಾವು ಅನಿರ್ದಿಷ್ಟ ಮುಷ್ಕರ ಬಿಡಲ್ಲ ಸರ್. ಒಂದು